ಏರಿಸಿದಂತ ನಮ್ಮ ಮೆಟ್ರೋಗೆ ಬಿಗ್ ಶಾಕ್ ಎದುರಾಗಿದೆ. ಪ್ರಮುಖವಾಗಿ 46% ಏನು ಮೆಟ್ರೋ ದರದ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿಗರು ನಮ್ಮ ಮೆಟ್ರೋಗೆ ಶಾಕ್ ಕೊಟ್ಟಿದ್ದಾರೆ. ಇದಕ್ಕಿದ್ದ ಹಾಗೆಯೇ ದರ ಏರಿಕೆ ಮಾಡಲಾಗಿತ್ತು, ದುಪ್ಪಟ್ಟು ದರ ಏರಿಸಿತ್ತು ನಮ್ಮ ಮೆಟ್ರೋ. ಈಗ ದರ ಏರಿಕೆ ಮಾಡಿದ ನಮ್ಮ ಮೆಟ್ರೋಗೆ ದೊಡ್ಡ ಆಘಾತ ಆಗಿದೆ. ಸೈಲೆಂಟ್ ಆಗಿ ಬಿಎಂಆರ್ಸಿಎಲ್ ಕೋಪನ್ನ ಇಳಿಸಿದ್ದಾರೆ ಪ್ರಯಾಣಿಕರು. ನಮ್ಮ ಮೆಟ್ರೋ ಟಿಕೆಟ್ ದರದಲ್ಲಿ 1 to 1 ಡಬಲ್ ಪ್ರೈಸ್ ಹೈಕ್ ಆದಂತ ಹಿನ್ನೆಲೆಯಲ್ಲಿ ಈಗ ನಮ್ಮ ಮೆಟ್ರೋದ ಕೊಪ್ಪನ್ನ ಇಳಿಸಿರುವಂತದ್ದು. ಜನರ ಆಕ್ರೋಶಕ್ಕೆ ಗುರಿಯಾಗಿದೆ ನಮ್ಮ ಮೆಟ್ರೋ ಸಂಸ್ಥೆ. ಈಗ ಜೇಬಿಗೆ ಕತ್ತರಿಯನ್ನ ಹಾಕುವ ಮುಖಾಂತರ ಬಿಎಂಆರ್ಸಿಎಲ್ಗೆ ಪ್ರಯಾಣಿಕರು ಪಾಠವನ್ನ ಕಲಿಸಿದ್ದಾರೆ. ಸೊ ಪ್ರಮುಖವಾಗಿ ನಮ್ಮ ಮೆಟ್ರೋ ದುಪ್ಪಟ್ಟು ದರವನ್ನ ಏರಿಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಿನ್ನೆಯೇ ಬೆಂಗಳೂರಿನ ಎಲ್ಲಾ ಮೆಟ್ರೋ ಕೂಡ ಖಾಲಿಯಾಗಿತ್ತು. ಸೊ ಸಾಕಷ್ಟು ಜನ ಮೆಟ್ರೋ ಅವಲಂಬಿಸಿದ್ರು. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿ, ಸಿಲಿಕಾನ್ ಸಿಟಿ, ಗಾರ್ಬೇಜ್ ಸಿಟಿ, ಹಸಿರು ಸಿಟಿ ಅಂತ ಕರೆದ್ರೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಮುಕ್ತ ಬೆಂಗಳೂರು ಮಾಡೋದಕ್ಕಾಗ್ತಾ ಇಲ್ಲ. ಇನ್ನ ಜನಪ್ರಿಯ ಹಾಗೆ ಹೆಸರುವಾಸಿಯಾಗಿದ್ದಂತ ಬಿಎಂಆರ್ಸಿಎಲ್ ಇದ್ದಕ್ಕಿದ್ದ ಹಾಗೆ ಪ್ರೈಸ್ ಹೈಕ್ ಮಾಡಿತ್ತು. ಸೊ ಒಂದ್ ಕಡೆ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಸಂಜೆ 4:30ಕ್ಕೆ ಅಂದ್ರೆ ಮೆಟ್ರೋ ದರ ಏರಿಕೆಯ ಹಿಂಪಡೆಯಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ 15ನೇ ತಾರೀಕು ನಮ್ಮ ಮೆಟ್ರೋ ಪ್ರೈಸ್ ಹೈಕ್ ಅನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ದುಪ್ಪಟ್ಟು ದರ ಏರಿಸಿದಂತಹ ನಮ್ಮ ಮೆಟ್ರೋಗೆ ಬಿಗ್ ಶಾಕ್ ಆಗಿದೆ. ಬೆಂಗಳೂರ ಜೀವನಾಡಿ ಈ ಬಿಎಂಟಿಸಿ ಕೆಎಸ್ಆರ್ಟಿಸಿ ಪ್ರೈಸ್ ಹೈಕ್ ಆದ ನಂತರ ಬಿಎಂಆರ್ಸಿಎಲ್ ಪ್ರೈಸ್ ಹೈಕ್ ಮಾಡುತ್ತೆ ಅಂತ ಒಂದು ಕಡೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸಾವಿರಾರು ಬೆಲೆ ಬರೆಯಿಂದ ಮೆಟ್ರೋದತ್ತ ಮುಖ ಮಾಡಿಲ್ಲ ಜನರು. ದುಬಾರಿ ಪ್ರಯಾಣಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಪ್ರಯಾಣಿಕರು. ಒಂದು ಫ್ರೀ ಬಸ್ ಇದೆ, ಮಹಿಳೆಯರು ಶಕ್ತಿ ಯೋಜನೆಯನ್ನ ಬಳಸಿಕೊಳ್ತಾರೆ. ಒಂದೇ ದಿನ 80,000 ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. ಅಂದ್ರೆ ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ನಮ್ಮ ಮೆಟ್ರೋ ಅತಿ ಬೇಗನೆ ನಾವು ತೆರಳಬೇಕಾದಂತಹ ಸ್ಥಳಕ್ಕೆ ಸ್ಥಳಾವಕಾಶ ಕಲ್ಪಿಸಿತು. ಅದರ ನಿಗದಿತ ಸ್ಥಳಗಳಿಗೆ ತೆರಳೋದಕ್ಕೆ ಪರ್ಯಾಯ ಮಾರ್ಗವನ್ನ ಹುಡುಕೊಳ್ತಿದ್ದಾರೆ ಜನರೀಗ. ಫೆಬ್ರವರಿ 4ರಂದು 8,58,417 ಪ್ರಯಾಣಿಕರಿಂದ ಪ್ರಯಾಣ ಮಾಡಲಾಗಿದೆ. ಫೆಬ್ರವರಿ 10ರಂದು 8,28,149 ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ. ವ್ಯತ್ಯಾಸವನ್ನ ತಿಳಿದುಕೊಳ್ಳಲಾಗ್ತಿರುವಂತದ್ದು. ಟಿಕೆಟ್ ದರ ಏರಿಕೆಯ ಬಳಿಕ ಕೇವಲ 7.78 ಲಕ್ಷಕ್ಕೆ ಪ್ರಯಾಣಿಕರ ಇಳಿಕೆಯಾಗಿದೆ. ಮೆಟ್ರೋಗೆ ಹಣ ನೀಡುವ ಬದಲು ಕ್ಯಾಬ್ ಆಟೋ ಬುಕ್ ಮಾಡಿದ್ದಾರೆ. 10 ರೂಪಾಯಿ ಇರೋದು ಈಗ 35 ರೂಪಾಯಿ ಆಗಿದೆ, 18 ರೂಪಾಯಿ ಇರೋದು 55 ರೂಪಾಯಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಒಂದು ರೀತಿಯಾಗಿ ಸದ್ಯದ ಮಟ್ಟಿಗೆ ಮೆಟ್ರೋ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಹೊಡೆತ ಕೊಟ್ಟಿತ್ತು. ಸೊ ಈಗಾಗಲೇ ಬಸ್ ಹಾಗೆ ಮತ್ತೊಂದು ಕಡೆ ಆಟೋ ಆಗಿರ್ಬೋದು, ಇನ್ನೊಂದು ಕಡೆ ಕ್ಯಾಬ್ ಆಗಿರ್ಬೋದು, ಈ ವಿಚಾರವಾಗಿ ನೋಡುವಂತದ್ದಾದ್ರೆ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಸ್ಥಳಗಳಿಗೆ ತೆರಳೋದಕ್ಕೆ ಪರ್ಯಾಯ ಮಾರ್ಗ ಅನುಸರಿಸಲೇಬೇಕಾಗುತ್ತೆ. ಏನು ಮಾಡಕ್ಕಾಗಲ್ಲ. ಬಿಎಂಆರ್ಸಿಎಲ್ ಈ ಮಟ್ಟಿಗೆ ಏರಿಕೆ ಮಾಡುತ್ತೆ ನೋಡಿ. ಈಗಾಗಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ವಿಚಾರವಾಗಿ ನೋಡೋದಾದ್ರೆ ಬಸ್ ಟಿಕೆಟ್ ದರ ಕೇವಲ 15% ಏರಿಕೆ ಮಾಡಲಾಗಿತ್ತು. ಆದ್ರೆ ಬಿಎಂಆರ್ಸಿಎಲ್ ನಿಜವಾಗ್ಲೂ ಸಾಕಷ್ಟು ದೊಡ್ಡ ಹೊಡೆತ ಕೊಟ್ಟಿದೆ. 46% ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಮೆಟ್ರೋ ಹೋಗೋ ಬದಲು ಆಟೋ, ಕ್ಯಾಬ್ ಈ ರೀತಿಯಾದಂತಹ ಕೆಲವೊಂದಿಷ್ಟು ಪರ್ಯಾಯ ಮಾರ್ಗವನ್ನ ಹುಡುಕೊಳ್ತಿದ್ದಾರೆ.
ಈಗಲಾದ್ರೂ ಕೂಡ BMRCL ಪ್ರಯಾಣಿಕರನ್ನ ತನ್ನತ್ತ ಸೆಳೆಯೋದಕ್ಕೆ ದರದಲ್ಲೇನಾದ್ರೂ ಕಡಿಮೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇಷ್ಟು ಪರ್ಸೆಂಟ್, ಒಂದು 20% ಆದ್ರೂ ಕೂಡ ಏರಿಕೆ ಮಾಡಿದ್ರು ಜನರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚಾಗಿ ಪ್ರೈಸ್ ಹೈಕ್ ಆಗಿರುವಂತದ್ದು ಕರ್ನಾಟಕದಲ್ಲೇ, ಅದು ಬೆಂಗಳೂರಿನಲ್ಲಿ. BMRCL ನ ಈ ನಡೆಯಿಂದ ಯಾವ ಆಲೋಚನೆಯನ್ನ ಮಾಡಿ ಯಾವ ರೀತಿಯಲ್ಲಿ ಪ್ರೈಸ್ ಹೈಕ್ ವಿಚಾರಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ತೋ ಗೊತ್ತಿಲ್ಲ. 10 ಅಲ್ಲ, 15 ಅಲ್ಲ, 20 ಅಲ್ಲ, 25 ಅಲ್ಲ, 46% ಏರಿಕೆಯನ್ನ ಮಾಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಈಗಾಗಲೇ ನಮ್ಮ ಮೆಟ್ರೋ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜನರು ಮೆಟ್ರೋದತ್ತ ಮುಖ ಮಾಡ್ತಾ ಇಲ್ಲ. ಈಗಾಗಲೇ ಪ್ರೈಸ್ ಹೈಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಹಾದಿಯನ್ನ ಹಿಡಿಯೋದಕ್ಕೆ ಮುಂದಾಗಲಾಗಿದೆ. ಸೊ ಒಟ್ಟಾರೆಯಾಗಿ ಮೆಟ್ರೋಗೆ ಇದರಿಂದ ಎಷ್ಟು ಸಂಕಷ್ಟ ಎದುರಾಗಿದೆ, ಪ್ರಯಾಣಿಕರು ಯಾವ ರೀತಿಯಾಗಿ ಪರ್ಯಾಯ ಮಾರ್ಗವನ್ನ ಅನುಸರಿಸುತ್ತಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಈಗಾಗಲೇ ಏನಂತಾರೆ, ಮೆಟ್ರೋ ಒಂದ್ ರೀತಿಯಾಗಿ ನಮ್ಮ ಸಂಚಾರಿ ನಾಡಿ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಜನಕ್ಕೆ ಅದೆಷ್ಟೋ ಅನುಕೂಲವಾಗಿರುವಂತದ್ದು. ಯಾಕಂದ್ರೆ ಫಾಸ್ಟೆಸ್ಟ್ ಆಗಿ ಒಂದ್ ಕಡೆ ಹೋಗ್ಬೇಕು ಅಂತಂದ್ರೆ ಮೆಟ್ರೋನ ಅವಲಂಬಿಸ್ತಾರೆ. ಅದರಲ್ಲೂ ಕೂಡ ಟ್ರಾಫಿಕ್ ನಿಂದ ರಿಲೀಫ್ ಸಿಕ್ಕು ಪ್ರಯಾಣವನ್ನ ಮಾಡಬಹುದಾಗಿದೆ. ಆದ್ರೆ ಮೆಟ್ರೋ ದರ ಏನು ಫೆಬ್ರವರಿ 9ರಂದು ದರ ಏರಿಕೆ ಆಯ್ತು. ಅದರಿಂದ ಸಾಕಷ್ಟು ಸಾರ್ವಜನಿಕರಿಗೂ ಕೂಡ ಒಂದ್ ರೀತಿಯಾಗಿ ಭಾರಿ ಹೊಡೆತ ಬಿದೆ. ಯಾಕಂತಂದ್ರೆ 46ರಷ್ಟು ದರವನ್ನ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ದರ ಏರಿಕೆ ಆಗಿರುವಂತದ್ದು, 1 to ಡಬಲ್ ಆಗಿರುವಂತದ್ದು. ಹೀಗಾಗಿ ಮೊದ್ಲು ಇದ್ದಂತಹ ಪ್ರಯಾಣ ದರಕ್ಕಿಂತ ಏನು ಡಬಲ್ ರೇಟ್ ಆಗಿರುವಂತದ್ದು. ಹೀಗಾಗಿ ಜನ ಅಷ್ಟು ದುಡ್ಡು ಕೊಟ್ಟು ಹೇಗೆ ಪ್ರಯಾಣ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಕೆಲವೊಂದಿಷ್ಟು ಪ್ರಯಾಣಿಕರ ಸಂಖ್ಯೆ ಕೂಡ ಈಗ ಕಡಿಮೆ ಆಗಿರುವಂತದ್ದು. ಏನು ಫೆಬ್ರವರಿ 8ರಲ್ಲಿ ಏನು ಪ್ರಯಾಣಿಕರ ಸಂಖ್ಯೆ ಇತ್ತು, ಅದಕ್ಕಿಂತ ಸಿಕ್ಕಾಪಟ್ಟೆ ಈಗ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಕುಸಿದಿರುವಂತದ್ದು. 80,000ಕ್ಕೂ ಹೆಚ್ಚಿನ ಏನು ಪ್ರಯಾಣಿಕರಿದ್ರು, ಅವರ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ದರ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ಸಾರ್ವಜನಿಕರ ಜೇಬಿಗೆ ಕೂಡ ಕತ್ರಿ ಬೀಳ್ತಾ ಇದೆ. ಅದರಲ್ಲೂ ಕೂಡ ಈಗ ಪ್ರಮುಖವಾಗಿ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಜನರಿಗೆ ಅನುಕೂಲವಾಗುವಂತ ದರದಲ್ಲಿರ್ಬೇಕು. ಆದ್ರೆ ಈ ರೀತಿಯಾಗಿ ದರ ಏರಿಕೆ ಮಾಡಿರೋದ್ರಿಂದ ಸಾಕಷ್ಟು ಖಂಡನೀಯ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಬಿಜೆಪಿ ನಿಯೋಗ ಕೂಡ ಮೊದಲ ದಿನವೇ ಪ್ರತಿಭಟನೆ ಮಾಡಿ BMRCL ನ MD ಅವ್ರಿಗೂ ಕೂಡ ಒಂದು ಮನವಿಯನ್ನ ಮಾಡಿದ್ರು, ದರವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ನಿನ್ನೆ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಮೆಟ್ರೋ ಒಳಗಡೆ ಹೋಗಿ ಮೋದಿಯ ಮುಖವಾಡವನ್ನ ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅಷ್ಟಾದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮೆಟ್ರೋ ಅಧಿಕಾರಿಗಳು ಕೇರ್ಲೆಸ್ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು 8 ವರ್ಷಗಳ ಕಾಲ ಕೂಡ ದರ ಏರಿಕೆ ಮಾಡಿಲ್ಲ ಅಂತ ಹೇಳಿರೋದೇನು ಸರಿ. ಆದ್ರೆ ಈ ರೀತಿಯಾಗಿ 46ರಷ್ಟು ದರ ಏರಿಕೆ ಮಾಡಿರೋದು ಸಾರ್ವಜನಿಕರಿಗೂ ಕೂಡ ಎಲ್ಲೋ ಒಂದ್ ರೀತಿಯಾಗಿ ಪೆಟ್ಟು ಕೂಡ ಬೀಳುತ್ತೆ. ಇದು ಎಷ್ಟರ ಮಟ್ಟಿಗೆ ದರ ಏರಿಕೆ ಮಾಡಿರೋದು ಸರಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಪ್ರತಿಭಟನೆ ಕೂಡ ಮೆಟ್ರೋ ವಿರುದ್ಧ ಆಗ್ತಾ ಇರುವಂತದ್ದು. ಒಂದು ಕಡೆ ಈಗ ರಾಜ್ಯ ಸರ್ಕಾರದ ಮೇಲೆ ಬೆರಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಕೇಂದ್ರ ಸರ್ಕಾರ ಈಗ ಮೆಟ್ರೋ ದರವನ್ನ ಏರಿಕೆ ಮಾಡಿರೋದು ಕೂಡ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕೂಡ ಒಂದ್ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಂದ್ ರೀತಿಯಾಗಿ ಬೆರಳು ಮಾಡ್ತಾ ಇದ್ದಾರೆ. ಈ ಒಂದು ರಾಜಕೀಯ ಜಟಾಪಟಿಯಲ್ಲಿ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಭಾರಿ ಹೊಡೆತ ಬೀಳ್ತಾ ಇದೆ. ಸದ್ಯ ಮತ್ತೆ ಫೆಬ್ರವರಿ 15ಕ್ಕೂ ಕೂಡ ಪ್ರತಿಭಟನೆಯನ್ನ ಮಾಡೋದಾಗಿ ಈಗಾಗಲೇ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಒಂದ್ ರೀತಿಯಾಗಿ ಒಂದು ಮೆಟ್ರೋ ದರ ಏರಿಕೆಯಿಂದಾಗಿ ಸಾಕಷ್ಟು ಕೂಡ ಒಂದ್ ರೀತಿಯಾಗಿ ಸಾರ್ವಜನಿಕರಿಗೆ ಹೊಡೆತ ಬೀಳ್ತಾ ಇರುವಂತದ್ದು ರೂಪ.